ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ವಿಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು. 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಗ್ಯಾಸ್ ಎಲ್ಲ ಒಂದ್ಸಲ ಒರೆಸ್ಕೊತಾ ಇದ್ದೆ. ಯಾಕೆಂದರೆ ನೈಟು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತೊಳೆದಿರಲಿಲ್ಲ, ಹಾಗೆ ಮಲ್ಕೊಬಿಟ್ಟಿದೆ. ಹಾಗಾಗಿ ಎಲ್ಲನೂ ಕೂಡ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸ್ವಲ್ಪ ನೈಟ್ದೆಲ್ಲ ಪಾತ್ರೆ ಇದ್ದರೆ ಬೆಳಗ್ಗೆ ಸ್ವಲ್ಪ ಹಿಂಸೆನೇ ಅಂತಲೇ ಹೇಳ್ಬೋದು. ಏಕೆಂದರೆ ಲಂಚ್ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕಲ್ವಾ, ಹಂಗಾಗಿ ಸೊ ಫಸ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ನೈಟು, ಸೊ ಅದನ್ನೆಲ್ಲ ಎತ್ತಿಡ್ಕೊಂಡು ಇನ್ನು ತೊಳೆಯೋದನ್ನೆಲ್ಲ ಸೈಡಲ್ಲಿ ಹಾಕಿ ಇವಾಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಯಾರೂ ಎದ್ದಿರಲಿಲ್ಲ, ನಿದ್ದೆ ಬಂದಂಗೆ ಆಗ್ತಾಯಿತ್ತು. ನಾನು ಯೂಶ್ವಲಿ 7 ಗಂಟೆ ಮೇಲೇ ಎದ್ದೋಳೋದು. ಇವತ್ತು ಸ್ವಲ್ಪ ಬೇಗ ಇದ್ದಿದ್ನಲ್ವ, ಹಂಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ, ಅದಾದಮೇಲೆ ಕೆಲಸ ಮಾಡೋಣ ಅಂದ್ಕೊಂಡು ಇವಾಗ ಟೀ ಮಾಡ್ತಾಯಿದ್ದೀನಿ. ಈ ಟೀ ಕಾಫಿ ಯಾವುದಾದ್ರೂ ಒಂದನ್ನ ಕುಡಿತೀನಿ. ಈಗ ಪಾಪಕ್ಕೆ ಸ್ವಲ್ಪ ಹಾಲನ್ನ ಎತ್ತಿಕ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಟೀ ಪೌಡ್ರ್ ಊರಿಂದನೇ ತೊಗೊಬಂದ್ಬಿಟ್ಟಿದ್ದೆ. ಸಕ್ಕರೆ ಇವತ್ತು ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಬೆಲ್ಲದ ಮಾಡ್ಕೊತಾ ಇದ್ದೀನಿ. ಯಾಕೋ ತುಂಬ ದಿನದಿಂದ ಬೆಲ್ಲದ ಟೀ ಕುಡಿಬೇಕು ಅನ್ನಿಸ್ತಿತ್ತು. ಸೊ ಹಂಗಾಗಿ ಊರಿಂದನೇ ಬೆಲ್ಲ ತೊಗೊಬಂದಿದ್ದೆ. ಚೆನ್ನಾಗಿರುತ್ತೆ ಊರಿಂದ ತಂದರೆ, ಇಲ್ಲಿ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಇವಾಗ ಬೆಲ್ಲ ಮತ್ತು ಟೀ ಪೌಡ್ರ್ ಹಾಕಿ ಒಂದೇ ಒಂದು ಏಲಕ್ಕಿ ಹಾಕ್ಬಿಟ್ಟು ಒಂದು 3 ಬಿಸ್ಕೆಟು ಇಟ್ಕೊಂಡು ತಿಂತಾಯಿದ್ದೀನಿ. ಏಕೆಂದರೆ ನಾನು ತಿಂಡಿ ಮಾಡೋಷ್ಟರಲ್ಲೇ 10 ಗಂಟೆ ಮೇಲಾಗ್ಬಿಡುತ್ತಲ್ವ, ಹಂಗಾಗಿ ಇವಾಗ ನೈಟ್ದು ರೈಸ್ ಸ್ವಲ್ಪ ಮಿಕ್ಕಿತ್ತು. ಇವಾಗ ಇನ್ಸ್ಟೆಂಟಾಗಿ ಏನಾದರೂ ದೋಸೆ ಥರ ಮಾಡೋಣ ಅಂದ್ಕೊಂಡು ಇವಾಗ ನೈಟ್ದು ರೈಸ್ ಎಲ್ಲ ಎತ್ತಿಡ್ಕೊತಾ ಇದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡು. ಈ ಥರ ಇನ್ಸ್ಟೆಂಟಾಗಿ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಡೈಲಿ ಒಂದೊಂದು ಥರ ಲಂಚ್ ಬಾಕ್ಸಿಗೆ ಏನಾದರೂ ಪ್ರಿಪೇರ್ ಮಾಡಬೇಕಲ್ವ, ಸೊ ಹಂಗಾಗಿ ಈ ಥರ ಒಂದೊಂದು ಟೈಮ್ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ, ಒನ್ ಟೈಮಿಗೆ ಚೆನ್ನಾಗಿರುತ್ತೆ. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು. ಸ್ವಲ್ಪ ತಳ ಹತ್ಬಿಟ್ಟಿತ್ತು ರೈಸು, ಹಂಗಾಗಿ ಸ್ವಲ್ಪ ಮೇಲ್ಗಡೆದೇ ತಗೋತಾ ಇದ್ದೀನಿ. ಸೊ ನೋಡ್ಬೋದು ಲೈಟಾಗಿ ತಳ ಹತ್ತಿದೆ. ಇದು ಚೆನ್ನಾಗಿರುತ್ತೆ ದೋಸೆ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಕ್ವಿಕ್ಕಾಗಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ರಾತ್ರಿ ಉಳಿದಿರೋ ಅನ್ನ ತೊಗೊಂಡಿದ್ದೀನಿ 1 ಕಪ್ಪಷ್ಟು, ಹಾಗೆ ಚಿರೋಟಿ ರವೆ ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಮೊಸರು ಒಂದು ಅರ್ಧ ಕಪ್ಪಷ್ಟಾದರೆ ಸಾಕು. ಸ್ವಲ್ಪ ತೆಂಗಿನಕಾಯಿ ಬೇಕು ಹಸಿದು, ಹಾಗಾಗಿ ಸ್ವಲ್ಪ ಇದನ್ನು ಎತ್ಕೊಳ್ತೀನಿ ಎಲ್ಲ. ಇದನ್ನು ಸಣ್ಣ ಕಟ್ ಮಾಡ್ಕೋಬೇಕು, ಯಾಕೆಂದರೆ ಮಿಕ್ಸಿಗೆ ಹಾಕ್ಕೋಬೇಕಲ್ಲ, ಹಾಗಾಗಿ ಇಲ್ಲಾಂದರೆ ತುರ್ಕೋಬೋದು. ನಾನು ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಒಂದು ಟೀ ಕುಡಿಯೋ ಗ್ಲಾಸಲ್ಲಿ 1 ಕಪ್ಪಷ್ಟು ಹಾಕೋತಾ ಇದ್ದೀನಿ ಮೊಸರು. ಸೊ ಇದು ಹುಳಿ ಏನು ಇರೋದಿಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದು ರಾತ್ರಿ ಮಿಕ್ಕಿರೋ ಅನ್ನ ಇದು. ಹಾಗೆ ಒಂದು 3/4 ಕಪ್ಪಷ್ಟು ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟಿದೆ ಇದು. ಹಾಗೆ ಇದು ಮೊಸರು, ಸ್ವಲ್ಪ ಉಪ್ಪು ಹಾಕ್ಕೊಬಿಡ್ತೀನಿ ಇವಾಗಲೇ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕಿದು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೋಡಿ ಈ ಥರ ತರ್ತರಿ ಇದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇದು ನೈಸಾಗಿ ರುಬ್ಬಬೇಕು. ದೋಸೆ ಹಿಟ್ಟು ಯಾವ ರೀತಿ ಇರೋದು ಆ ರೀತಿ ಇರಬೇಕು. ಸೊ ಆಗಿದೆ ಇದು, ನೋಡಿ ಎಷ್ಟು ನೈಸ್ ಆದರೆ ಸಾಕು. ಇದನ್ನು ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ನೀವು ನೀರು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಗಟ್ಟಿಯಾಗಿ ಕೂಡ ಮಾಡ್ಕೊಬೋದು. ಇದು ರೆಡಿಯಾಗಿದೆ. ಇವಾಗ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಚಟ್ನಿ ಮಾಡ್ಕೋಬೇಕು. ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವ ರೀತಿ ಚಟ್ನಿ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತೀನಿ.
ಇದು ಬಂದ್ಬಿಟ್ಟು ಕಡಲೆ ಬೀಜ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ. ಈ ರೀತಿ ಮುಂಚೆನೇ ರೆಡಿ ಮಾಡಿಕೊಂಡ್ರೆ ನೀವು ಬೇಗ ಮಾಡ್ಕೋಬೋದು ಬೆಳಗಿನ ತಿಂಡಿಗಳಿಗೆಲ್ಲ. ಅದಾದಮೇಲೆ ಇದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟಿದೆ. ಹುರ್ಗಡ್ಲೆ 1 ಟೇಬಲ್ ಸ್ಪೂನ್ ಅಷ್ಟು. ಹುರ್ಗಡ್ಲೆ ಹಾಕೋದ್ರಿಂದನೂ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ಚಟ್ನಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನೋ ಅದನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ, ಹಾಗೆ 1 ಇಂಚು ಹುಣಸೆಹಣ್ಣು ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ. ಅದಾದ್ಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇದನ್ನು ಇವಾಗ ಸ್ವಲ್ಪ ತರ್ತರಿಯಾಗಿ ಫಸ್ಟು ರುಬ್ಕೋಬೇಕು. ಅದಾದಮೇಲೆ ನೀರನ್ನ ಸೇರಿಸ್ಕೊಂಡು ರುಬ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ವ, ಇಲ್ಲಿ ಸ್ವಲ್ಪ ಕಾಯೆಲ್ಲ ಹಾಕಿರ್ತೀವಲ್ಲ, ಅದು ಬೇಗ ನೈಸ್ ಆಗೋದಿಲ್ಲ. ಹಂಗಾಗಿ ಈ ರೀತಿ ಫಸ್ಟಿಗೆ ತರ್ತರಿಯಾಗಿ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಬೇಗ ನೈಸಾಗಿ ಆಗುತ್ತೆ. ಈಗ ಲಾಸ್ಟಲ್ಲಿ ನೀರು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೈಸಾಗೆ ಪೇಸ್ಟ್ ರೀತಿ ಮಾಡಿಕೊಂಡ್ರೆ ಚಟ್ನಿನೂ ಚೆನ್ನಾಗಿರುತ್ತೆ. ಹಾಗೆ ತುಂಬ ಟೈಮ್ವರೆಗೂ ಇಟ್ಕೋಬೋದು. ಮಧ್ಯಾಹ್ನ 3 ಗಂಟೆ 4 ಗಂಟೆವರೆಗೂ ಕೆಡೋದಿಲ್ಲ. ನಾನು ಇದೇ ರೀತಿನೇ ಮಾಡೋದು. ಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಮ್ಮ ಮನೇಲಿ ಒಗ್ಗರಣೆ ಹಾಕಿದ್ರೆ ಅಷ್ಟು ಇಷ್ಟಪಡೋದಿಲ್ಲ. ಸೊ ಹಂಗಾಗಿ ಹಾಗೆ ಬಿಟ್ಕೋತೀನಿ. ಸೊ ನೋಡಿ, ಇವಾಗ ಚಟ್ನಿನೂ ರೆಡಿ ಆಗಿದೆ, ಹಾಗೆ ದೋಸೆ ಹಿಟ್ಟೂ ರೆಡಿ ಆಗಿದೆ. ಇವಾಗ ದೋಸೆ ಹಾಕಿ ಬಾಕ್ಸಿಗೆಲ್ಲ ಹಾಕಿ ಕೊಡಬೇಕಲ್ವಾ. ಸೊ ಹಂಗಾಗಿ ಬೇಗನೆ ನಾನು ಮಾಡ್ಕೊಂಬಿಡ್ತೀನಿ. ಡೈಲಿ ಒಂದೇ ಥರ ತಿಂಡಿ ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗೋಲ್ಲ. ಸೊ ಹಂಗಾಗಿ ಇವಾಗ ಏನಾದರೂ ಇನ್ಸ್ಟೆಂಟಾಗಿ ಮಾಡಬೇಕು ಅಂದರೆ ನೀವು ಈ ರೀತಿ ಟ್ರೈ ಮಾಡಿ. ಇವಾಗ ದೋಸೆ ಹಾಕಬೇಕು. ಇವಾಗ ದೋಸೆ ಹಂಚು ಕೂಡ ಕಾದಿತ್ತು. ದಿಶುಗೆ ಲಂಚ್ ಬಾಕ್ಸಿಗೆ ಅಂದ್ಬಿಟ್ಟು ಇಲ್ಲಿ ಫಸ್ಟಿಗೆ ಹಾಕ್ತಾಯಿದ್ದೀನಿ. ಒಂದೊಂದು ಸಲ ದೋಸೆ ಚೆನ್ನಾಗಿ ಬಂದಿಲ್ಲ ಅಂದರೆ ಈ ರೀತಿ ಎಣ್ಣೆ ಫಸ್ಟು ಸ್ಪ್ರೇ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ತಿಕ್ಕೋಬೇಕು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಇದು. ಎಣ್ಣೆ ಸ್ವಲ್ಪನೇ ಬೀಳೋದು ಇದರಲ್ಲಿ. ಈ ರೀತಿ ಸ್ಪ್ರೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಈ ರೀತಿ ಚೆನ್ನಾಗಿ ತಿಕ್ಕಬೇಕು ಫಸ್ಟು, ಏಕೆಂದರೆ ಇದರಲ್ಲಿ ನಾನು ಚಪಾತಿನೂ ಮಾಡ್ತೀನಿ, ರೊಟ್ಟಿನೂ ಮಾಡ್ತೀನಿ, ಹಾಗೆ ದೋಸೆನೂ ಮಾಡ್ತೀನಿ. ಹಂಗಾಗಿ ಒಂದೊಂದು ಸಲ ದೋಸೆ ಚೆನ್ನಾಗಿ ಬರೋದಿಲ್ಲ ಅಂದಾಗ ನಾನು ಈ ಥರ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ತಿಕ್ಬಿಟ್ಟು ಅದಾದಮೇಲೆ ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಇದೇ ರೀತಿನೇ ಮಾಡೋದು ನಾನು. ನೀವು ಕೂಡ ಏನಾದರೂ ದೋಸೆ ಸರಿಯಾಗಿ ಬರ್ತಿಲ್ಲ ಅಂದರೆ ಫಸ್ಟಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಈರುಳ್ಳಿಲಿ ಈ ರೀತಿ ಉಜ್ಜಿದ್ರೆ ಆಯಿತು, ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ಸೊ ಈಗ ಹಂಚು ಕೂಡ ಚೆನ್ನಾಗಿ ಕಾದಿದೆ. ಈ ರೀತಿ ದೋಸೆ ಹಾಕಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿ ಅದು ಬೇಯ್ಕೊಳ್ಳುತ್ತೆ. ಹಾಗೆ ಬಿಟ್ಟರೆ ತಳ ಹತ್ಬಿಡುತ್ತೆ. ಸೊ ಹಂಗಾಗಿ ಇದು ಇನ್ಸ್ಟೆಂಟ್ ದೋಸೆಗೆಲ್ಲ ಮೇಲ್ಗಡೆ ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನು ಲಂಚ್ ಬಾಕ್ಸಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಸೊ ಒಂದು ವೀಡಿಯೋ ಸ್ಕಿಪ್ ಆಗಿದೆ. ಸೊ ಹಂಗಾಗಿ ಅದು ತೆಗೆಯೋದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ನಾನು ಲಂಚ್ ಬಾಕ್ಸಿಗೆ ಆಲ್ರೆಡಿ ಹಾಕ್ಕೊಟ್ಟಿದ್ದೀನಿ. ಇದು ಲಾಸ್ಟಲ್ಲಿ ನನಗೆ ಹಾಕ್ಕೊಂಡು ತಿಂತಾ ಇರೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ಏನು ಕೊಟ್ಟಿದ್ದಾರೆ ಇವತ್ತು ಚಿನ್ನಮ್ಮ? ಜಾಸ್ತಿ ಇದೆಯಾ? ಸೊ ಇವತ್ತು ಸ್ಟಾರ್ಟಿಂಗ್ ಲೈನ್ ಕೊಟ್ಟಿದ್ದಾರೆ ಮತ್ತು ಸ್ಲೀಪಿಂಗ್ ಲೈನ್ ಕೊಟ್ಟಿದ್ದಾರೆ. ಸೊ ವರ್ಕ್ಶೀಟಲ್ಲಿ ಇದೆಲ್ಲ ಲೈನ್ಸ್ ಕೊಟ್ಟಿದ್ದಾರೆ. ಸೊ 2 ಶೀಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಫಿನಿಶ್ ಮಾಡ್ಬೇಕು ಇವಾಗ, ಆಯಿತಾ? ಇನ್ನೇನೇನಿದೆ? ಇದು ಸ್ಕೂಲಲ್ಲೇ ಅವ್ರ ಮ್ಯಾಮ್ ಬರ್ಡೇಗೆ ಎಲ್ರಿಗೂ ಈ ರೀತಿ ಒಂದು ಜಾಮೆಂಟ್ರಿ ಬಾಕ್ಸ್ ಕೊಟ್ಟಿದ್ರು ಲಾಸ್ಟ್ ಇಯರ್ದೆ. ಸೊ ನೋಡಿ, ಇವಳ್ದು ಚಿಕ್ಕದು ಕೋಟಾ ನೋಟ್ ಬರುತ್ತಲ್ವ, ಅದನ್ನು ಇಟ್ಕೊಂಡಿದ್ದಾಳೆ. ನಾವೆಲ್ಲ ಪರ್ಸಲ್ಲಿ ಇಟ್ಕೋತೀವಲ್ವ, ಹಂಗಾಗಿ ಅವಳು ಕೂಡ ಈ ಥರ ಕ್ಯಾರಿ ಮಾಡ್ತಾ ಇದ್ದಾಳೆ. ಅವಳಿಗೆ ಈ ಥರ ದುಡ್ಡೆಲ್ಲ ಇಟ್ಕೋಬೇಕಂತೆ. ಜಾಮೆಂಟ್ರಿಲಿ ಇಟ್ಕೋಬಾರ್ದು ಬಂಗಾರಿ, ಮ್ಯಾಮ್ ಎಲ್ಲ ಹೊಡಿತಾರೆ, ಆಯಿತಾ? ಮನೇಲಿ ಇಟ್ಬಿಟ್ಟು ಹೋಗ್ಬೇಕು. ಹಾಂ, ಜಾಮೆಂಟ್ರಿಲೆಲ್ಲ ಇಟ್ಕೋಬಾರ್ದು. ಏನೇನು ಹೇಳ್ಕೊಟ್ರಿ ಇವತ್ತು ಸ್ಕೂಲಲ್ಲಿ? ನಮ್ಮ ಪಾಪು ಓದ್ತಿರೋ ಸ್ಕೂಲ್ ಬಂದ್ಬಿಟ್ಟು ಇದೆ, ಸನ್ರೈಸ್ ಪ್ರೀ ಸ್ಕೂಲು. ಸೊ ತುಂಬ ಚೆನ್ನಾಗಿ ಅಲ್ಲಿ ಹೇಳ್ಕೊಡ್ತಾರೆ. ನಮ್ಮ ಮನೆ ಹತ್ರನೇ ಇರೋದು, ನಿಯರ್ ಒಂದು 3ನೇ ರೋಡಲ್ಲಿದೆ. ಸೊ ಇವತ್ತಿಗೆ ಒಂದು 5 ಡೇಸ್ ಆಯಿತು ಸ್ಕೂಲ್ಗೆ ಹೋಗ್ತಾ ಇರೋದವಳು.
ಸೊ ನೋಡಿ ಈ ಥರ ಡೈರಿ ಎಲ್ಲ ಕೊಟ್ಟಿರ್ತಾರೆ. ಇದೆ 5 ಡೇಸ್ ಆಯಿತು, ಇವತ್ತಿಗೆ 5 ಡೇಸ್ ಆಯಿತು. ಇಷ್ಟ. ಹಾಂ ಹೇಳಿ. ಇದು ರೈಮ್ಸ್ ಎಲ್ಲ ಹೇಳ್ತಾಳೆ ನನ್ನ ಮಗಳು, ಎಷ್ಟು ನೀಟಾಗಿ ಹೇಳ್ತಾಳೆ ಗೊತ್ತಾ ಈ ರೈಮ್ಸ್. ಇದೇಳಿ ಆರ್ಟ್ ಕ್ರಾಸ್ ಬನ್ನು. ವೆರಿ ಗುಡ್, ಎಲ್ಲ ಹೇಳ್ತಾಳೆ ನನ್ನ ಮಗಳು. ಇದು ಐ ಆಮ್ ಸ್ಪೆಷಲ್. ಹಾಂ, ಐ ಆಮ್ ಸ್ಪೆಷಲ್, ಐ ಆಮ್ ಸ್ಪೆಷಲ್, ಲುಕ್ ಅಟ್ ಮೀ, ಯು ವಿಲ್ see someone very special, someone very special, because ಮತ್ತೆ ಇನ್ನೊಂದ್ಸಲ, ಬಿಕಾಸ್ ಇಟ್ಸ್ ಮೀ. ನಾವು ಏನೇನು ಹೇಳ್ಕೊಡ್ತೀವೋ ಎಲ್ಲನೂ ನೀಟಾಗಿ ಅಬ್ಸರ್ವೇಷನ್ ಮಾಡಿ ಹೇಳ್ತಾಳೆ. ಸೊ ಹಾಗೆ ನಮಗೂ ಹೇಳ್ಕೊಡ್ತಾಳೆ, ಮ್ಯಾಮು ಈ ಥರ ಹೇಳ್ಕೊಟ್ರು ಅಂದ್ಬಿಟ್ಟು ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ಅದೇ ನಮ್ಮ ದಿಶು ಅವನಿಗೆ ಆಯ್ತಾಯ್ತು 1 ನಿಮಿಷ ಇರಮ್ಮ, ನಿನ್ನ ಬಗ್ಗೆ ಹೇಳೋದು ಬೇಡವಾ. ಅದೇ ನಮ್ಮ ಪಾಪು ತುಂಬ ಚೆನ್ನಾಗಿ ಓದ್ತಾಳೆ, ಅದ್ರ ಬಗ್ಗೆ ಡೌಟೇ ಇಲ್ಲ, ಯಾಕೆಂದರೆ ಅವಳಿಗೆ ಓದೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟು. ಅದೇ ನಮ್ಮ ದಿಶಿಗೆ ಸ್ವಲ್ಪ ಹೇಳ್ಬೇಕು, ಹೋಮ್ವರ್ಕ್ ಮಾಡ್ಕೊಳ್ಳೋ ಅಂದ್ಬಿಟ್ಟು ಅವನಿಗೆ ಹೇಳ್ಬೇಕು. ಸೊ ಇದು ಬಂದ್ಬಿಟ್ಟು ಡ್ರಾಯಿಂಗ್ ಶೀಟ್ ಕೊಟ್ಟಿದ್ದಾರೆ. ಲಾಸ್ಟ್ ವೀಕು ಟ್ರೀದು ಡ್ರಾಯಿಂಗ್ ಮಾಡಿಕೊಟ್ಟು ಕಳಿಸಿದ್ದೆ. ಸೊ ನೋಡ್ಬೋದು, ಗುಡ್ ಹಾಕಿದಾರಲ್ಲ ಮಗಳೇ. ಸೊ ಔಟ್ಲೈನ್ ಎಲ್ಲ ನಾನು ಮಾಡಿಕೊಟ್ಟಿದ್ದೆ, ಒಳಗಡೆ ಫುಲ್ಲು ಕಲರ್ಸ್ ಎಲ್ಲ ನಮ್ಮ ಪಾಪನೇ ಮಾಡ್ಕೊಂಡಿದ್ದು. ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ. ಸೊ ನೆಕ್ಸ್ಟು ಇವತ್ತು ಕೊಟ್ಟಿರೋದು ಫ್ಯಾಮಿಲಿ ಫೋಟೋ ಪೇಸ್ಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಇದು ನಾನು ಮಾಡ್ಕೊಡ್ತೀನಿ ಆಮೇಲೆ, ಆಯಿತಾ? ಓಕೆ, ಬಾಯ್ ಮಾಡು. ಹಾಂ ಆಯಿತು, ಬರೀತೀರಾ ನೀವು? ಇದ್ರಲ್ಲಿ ಬರೀರಿ, ಇದ್ರಲ್ಲಿ. ಇದು ಆಮೇಲೆ ಹೇಳ್ಕೊಡ್ತೀನಿ ನಾನು. ಇದನ್ನ ವರ್ಕ್ಶೀಟ್ ಕಂಪ್ಲೀಟ್ ಮಾಡು, ಆಯ್ತಾ? ಆಯ್ತು, ಇವಾಗ ಇದು ವರ್ಕ್ಶೀಟ್ ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಇದನ್ನ ಮಾಡಬೇಕು. ಸ್ಟ್ಯಾಂಡಿಂಗ್ ಲೈನ್ ಬರೀರಿ. ಹಾಂ, ಇಲ್ಲೇ ಇದೆಯಲ್ಲ ಎರೇಸರ್. ಬಾ ಇಲ್ಲೇ ಬರೀ, ಬಾ. ಶಾರ್ಪ್ ಇದೆ ಚಿನ್ನಮ್ಮ, ನೋಡಿಲಿ ಇಷ್ಟೊಂದು ಶಾರ್ಪ್ ಇದೆ. ಸಾಕು, ಇಷ್ಟು ಶಾರ್ಪ್ ಇದೆಯಲ್ಲ ನೋಡಿದೆ, ಸಾಕು. ಇದು ಬೇಗ ಬಾ, ಬರೀ ಬಾ. ಅದೆಲ್ಲ ಬೇಡ, ಇದರಲ್ಲೇ ಬರೀ, ಬಾ ಬಾ ಬರೀ. ನೀನು ಹೆಂಗೆ ಬರೀತೀಯ ತೋರ್ಸೋಣ ಅಲ್ಲಿ ಎಲ್ಲರಿಗೂ. ನಿನ್ಗೆಲ್ಲರೂ ವಿಶ್ ಮಾಡ್ತಾರೆ ಗುಡ್ ಅಂದ್ಬಿಟ್ಟು ನಿಂಗೆ. ಹಾಂ. ಸೊ ನೋಡಿ ನನ್ನ ಮಗಳು ಎಷ್ಟು ನೀಟಾಗಿ ಬರಿತಾ ಇದ್ದಾಳೆ ಅಂದ್ಬಿಟ್ಟು. ಅವಳಿಗೆ ಬರೆಯೋದೆಲ್ಲ ತುಂಬ ಇಷ್ಟ, ಹಾಗಾಗಿ ಬರೆಯೋದಕ್ಕೆ ಅದು 1 ಸ್ಟ್ಯಾಂಡಿಂಗ್ ಲೈನ್ ಅನ್ಬೋದು, 1 ಅನ್ಬೋದು. ಸೊ ನೋಡಿ ಎಷ್ಟು ನೀಟಾಗಿ ಬರಿತಾ ಇದ್ದಾಳೆ ಅಂತ. ತುಂಬ ಇಷ್ಟಪಟ್ಟು ಇಂಟ್ರೆಸ್ಟ್ ಕೊಟ್ಟು ಬರೀತಾಳೆ ಅಂತಲೇ ಹೇಳ್ಬೋದು. ಬರೀರಿ. ಬರೀ, ನೀಟಾಗಿ ಬರಿಬೇಕು. ಎರೇಸ್ ಮಾಡು. ಅದು ಇಲ್ಲಿಟ್ಟಿದ್ದಲ್ಲಮ್ಮ, ತೊಳಿ ಎರೇಸರ್. ಈ ಥರ ಬರೆದ್ರೆ ಮ್ಯಾಮ್ ಬ್ಯಾಡ್ ಅಂತಾರೆ, ಅದಕ್ಕೆ ನೀಟಾಗಿ ಬರಿಬೇಕು. ಓಕೆನಾ? ಸ್ಟ್ರೈಟಾಗಿ ಬರಿಬೇಕು. ಇಲ್ಲಿ ರೋಡ್. ಸೊ ಪ್ರತಿಯೊಂದು ಅಕ್ಷರಕ್ಕೂ ಇದೇ ರೀತಿನೇ ಹೇಳ್ಕೊಂಡು ಬರೆಯೋದವಳು, ಹಾಗಾಗಿ ಅವಳಿಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ಬನ್ನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ವಾಷಿಂಗ್ ಮಿಷಿನು, ಹಂಗಾಗಿ ಇದು ಸೌಂಡ್ಲೆಸ್ ಆಗಿಬಿಟ್ಟಿದೆ. ಯಾವಾಗಲೂ 10 ನಿಮಿಷಕ್ಕೆ ಇಟ್ಬಿಡ್ತೀನಿ ನಾನು, ಅಂದರೆ 1 ಅವರ್ದು ಇಟ್ಬಿಡ್ತೀನಿ. ಇದು ಬಂದುಬಿಟ್ಟು 10 ಮಿನಿಟ್ಸಲ್ಲಿ ವಾಷಿಂಗ್ ಇಟ್ಕೋತೀನಿ. 1 ನಿಮಿಷ ಚಿನ್ನಮ್ಮ. 2 ಸಲ ಕ್ಲೀನಿಂಗ್ಗೆ ಇಟ್ಕೋತೀನಿ ನಾನು, ಅಂದರೆ ರೈನ್ಸು. ಸ್ಪಿನ್ ಬಂದ್ಬಿಟ್ಟು ಫುಲ್ಲು ಲೋ ಇಟ್ಕೊಂಡಿರ್ತೀನಿ, ಆವಾಗ ನೀಟಾಗಿ ಬಟ್ಟೆ ವಾಶ್ ಆಗುತ್ತೆ, ಡ್ರೈ ಜಾಸ್ತಿ ಆಗೋದಿಲ್ಲ. ಈ ರೀತಿ ನಮ್ಮದು ವಾಷಿಂಗ್ ಮಿಷಿನ್ ಸೆಟ್ಟಿಂಗ್ ಇರೋದು. ನಮ್ಮದು ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು LG ತೊಗೊಂಡಿರೋದು ನಾವು. ಸೊ ಎಲ್ಲಿದೆ LG? ಸೊ ಇಲ್ಲಿದೆ ನೋಡಿ LG 7 kg ತೊಗೊಂಡಿದ್ದೀವಿ. ಇಲ್ಲೇ ಒಂದು ಈ ಥರ ಸ್ಟವ್ ಬಿಟ್ಕೊಂಬಿಟ್ಟು ಇಲ್ಲೇ
ಎಲ್ಲ ಕ್ಲೀನ್ ಮಾಡೋದಕ್ಕೆ ಹಾಕ್ಬಿಡ್ತೀನಿ. ಸೊ ವಾಶ್ರೂಮಲ್ಲಿ ಇಲ್ಲೇ ವಾಶ್ರೂಮ್ ಪಕ್ಕನೇ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಹಾಯ್ ಅಣ್ಣ. ಹಾಯ್. ಹಾಯ್ ಫ್ರೆಂಡ್ಸ್, ನಾನಲ್ಲಿ ತಲೆನೋವು ಜಾಸ್ತಿ ತಲೆನೋವು ಬರ್ತಾ ಇತ್ತು. ಹಾಗಾಗಿ ಟ್ಯಾಬ್ಲೆಟ್ ತರಿಸ್ಕೊಂಡಿದ್ದೀನಿ. ದಿಶು ಇಲ್ಲೇ ನಮ್ಮ ಮೆಡಿಕಲ್ ಶಾಪಲ್ಲಿ ತಂದುಕೊಟ್ಟ, ನಮ್ಮ ಮನೆ ಹತ್ರನೇ ಇರೋದು. ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ತಲೆನೋವು, ಇನ್ನೇನು ತಲೆ ಸಿಡ್ದೋಗ್ತಾ ಇದೆ, ಒಂಥರ ತಲೆ ಭಾರ ಅನ್ನಿಸ್ದಾಗ ಈ ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ. ಸ್ವಲ್ಪ ತಲೆನೋವು ಬಂದಾಗ ತೊಗೊಳಕ್ಕೆ ಹೋಗ್ಬಿಡಿ. ನಾನು ಇಲ್ಲೇನು ತೋರಿಸ್ತಾ ಇದ್ದೀನೋ ಈ ಒಂದು ಫೋಟೋ ತೆಕ್ಕೊಳ್ಳಿ. ಈ ಥರದ್ದು ಕೇಳಿದ್ರೆ ಕೊಡ್ತಾರೆ. ಇದ್ರ ನೇಮು ಇದರಲ್ಲಿ ಸರಿಯಾಗಿ ಕೊಟ್ಟಿಲ್ಲ. ಈ ಒಂದು ಗೋಲ್ಡ್ ಕಲರ್ ಟ್ಯಾಬ್ಲೆಟು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಊಟ ಆದಮೇಲೆ ನೈಟ್ ಹೊತ್ತು ನುಂಗ್ಬೇಕಿದು, ಇಲ್ಲಾಂದರೆ ಮಧ್ಯಾಹ್ನ ಹೊತ್ತು ನುಂಗಬೇಕು. ಅಂದರೆ ಊಟ ಮಾಡಿಬಿಟ್ಟೆ ನುಂಗಬೇಕು. ಇದು ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಇದೊಂದು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಸ್ವಲ್ಪ ವಿಕ್ಸ್ ಏನಾದರೂ ಹಚ್ಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ನಾನು ರೆಗ್ಯುಲರಾಗಿ ಇದನ್ನೇ ಮಾಡೋದು. ಇವಾಗ ಸ್ವಲ್ಪ ವಿಕ್ಸ್ ಹಚ್ಕೊಂಡಿದ್ದೀನಿ. ಅದರಲ್ಲೂ ಈ ಮೆಂಥೋಪ್ಲಸ್ ಏನಿದೆ ಇದೊಂಥರ ರಾಮಬಾಣ ಅಂತಲೇ ಹೇಳ್ಬೋದು. ತಲೆನೋವು ಜಾಸ್ತಿ ಇರೋರಿಗೆ ಒಂಥರ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಟ್ಯಾಬ್ಲೆಟ್ ಇವಾಗ ಊಟ ಮಾಡಬೇಕು. ಮಧ್ಯಾಹ್ನ ಮಾಡಿದ ನುಗ್ಗೆಕಾಯಿ ಸಾಂಬಾರು ಮತ್ತು ಇವಾಗ ರೈಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಹೋಗಿ ಊಟ ಮಾಡಬೇಕು. ತುಂಬ ತಲೆನೋವ್ತಾ ಇತ್ತು ಅಂದ್ಬಿಟ್ಟು ಟ್ಯಾಬ್ಲೆಟ್ ತರಿಸಿದೆ. ಸೊ ಹಂಗಾಗಿ ನಿಮಗೂ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು ಹಂಗೆ ಫೋಟೋ ತೆಗಿದ್ದೀನಿ ಸೈಡ್ಗೆ. ಸೊ ಫೋಟೋನ ಹಾಕಿರ್ತೀನಿ ನಾನು. ಮೆಡಿಕಲ್ ಶಾಪಲ್ಲಿ ತೊಗೊಳ್ಳಿ. ಜಸ್ಟ್ ಒಂದು 5 ರೂಪಾಯಿಗೆ ಇದು ಟ್ಯಾಬ್ಲೆಟ್ ಸಿಗುತ್ತೆ. 2 ರಿಂದ 10 ರೂಪಾಯಿ ಅಷ್ಟೇ ತೊಗೊಂಡಿರೋದು. ಇವತ್ತು ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಗೋಲ್ಗಪ್ಪ ತಂದಿದ್ರು. ಯಾಕಂತ ಗೊತ್ತಿಲ್ಲ. ಯಾವಾಗಲೂ ನಾವು ಗೋಲ್ಗಪ್ಪ ತಿನ್ಬೇಕಾದ್ರೆ ಬೈತಾಯಿದ್ರು, ರೋಡ್ ಸೈಡಲ್ಲಿ ಆಲೂಗಡ್ಡೆನ ಹೆಂಗೆ ಮಾಡಿರ್ತಾರೋ ಏನೋ ತಿನ್ನಬೇಡ್ರಿ ಅನ್ನೋರು. ಬಟ್ ಇವತ್ತು ಫಸ್ಟ್ ಟೈಮ್ ತಂದಿದ್ರಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ನಮಗಂತೂ ತುಂಬಾ ಇಷ್ಟ ಗೋಲ್ಗಪ್ಪ. ಅಲ್ಲೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ತಂದಿದ್ರಲ್ವ, ಇನ್ನೇನು ಮಾಡೋದು, ಎಲ್ರಿಗೂ ಪ್ಲೇಟಿಗೆ ಹಾಕ್ತಾ ಇದ್ದೆ. ಒಂಥರ ಚೆನ್ನಾಗಿರುತ್ತೆ ಗೋಲ್ಗಪ್ಪ ಎಲ್ಲ ತಿನ್ನಲಿಕ್ಕೆ. ಇವಾಗ ಎಲ್ರಿಗೂ ಕೂಡ ಪಾನಿ ಈ ಥರ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ಸೇಮ್ ಅದೇ ಥರ ಫೀಲ್ ಬರಲಿ ಅಂದ್ಬಿಟ್ಟು ಆ ರೀತಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಲಾಸ್ಟಲ್ಲಿ ಈ ರೀತಿ ಕಾಣಿಸ್ತಾ ಇದೆ. 4 ಜನಕ್ಕೆ 4 ಪ್ಲೇಟ್ ಹಾಕಿದ್ದೀನಿ. ಇವಾಗ ಟಿವಿ ನೋಡಿಕೊಂಡು ಎಲ್ಲರೂ ತಿಂತಾ ಇದ್ವಿ. ನನ್ನ ಹಸ್ಬೆಂಡ್ ಕೂಡ ತಿಂತಾ ಇದ್ದಾರೆ. ಅವ್ರು ಅಷ್ಟಾಗಿ ಇಷ್ಟಪಡೋದಿಲ್ಲ, ಬಟ್ ನಮಗೆ ಇಷ್ಟ ಅಂದ್ಬಿಟ್ಟು ತಗೊಬಂದಿದ್ರಲ್ವಾ, ಆ ಖುಷಿಗೆ ಎಲ್ಲರೂ ಕೂಡ ಜೊತೆ ಕೂತ್ಕೊಂಡು ತಿಂತಾ ಇದ್ವಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.